ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡ್ಯುಲಾಜಿಕ್. ಇವತ್ತಿನ ವಿಡಿಯೋ ಆದರ್ಶ ವಿದ್ಯಾಲಯದ ಅಂದರೆ ಆದರ್ಶ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ನ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ವಿ 2024 ವರ್ಷದ್ದು. ಲಾಸ್ಟ್ ವಿಡಿಯೋದಲ್ಲಿ ಕನ್ನಡ ಭಾಗನ ನಾನು ಬಿಡಿಸಿದ್ದೆ. ಅದು ಈ ಒಂದು ವಿಡಿಯೋದಲ್ಲಿ ಇಂಗ್ಲೀಷ್ ಕ್ವೆಶನ್ ಪೇಪರ್ನ ಬಿಡಿಸ್ತಾ ಇದ್ದೀವಿ. ಸೊ ಯಾರೆಲ್ಲ ಇನ್ನೂ ಕನ್ನಡ ಕ್ವೆಶನ್ ಪೇಪರ್ನ ನೋಡಿಲ್ಲ, ಪ್ಲೀಸ್ ಹೋಗಿ ನೋಡಿ ಓದ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋದಲ್ಲಿ ಇಂಗ್ಲೀಷ್ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡೋಣ 2024ದು. ಹಾಗೆ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಕ್ವೆಶನ್, ದ ಅಪೋಸಿಟ್ ವರ್ಡ್ ಆಫ್ ಫಿನಿಶ್ ಈಸ್ ಆಪ್ಷನ್ ಎ ಎಂಡ್, ಬಿ ಕಂಪ್ಲೀಟ್, ಸಿ ಸ್ಟಾರ್ಟ್, ಡಿ ಕ್ಲೋಸ್. ಅಪೋಸಿಟ್ ವರ್ಡ್ ಅಂದರೆ ವಿರುದ್ಧಾರ್ಥಕ ಪದ. ಫಿನಿಶ್ ಅಂದರೆ ಮುಗೀತು ಅಂತ, ಮುಕ್ತಾಯ ಅಂತ ಆಗುತ್ತೆ. ಅದರ ಒಂದು ಅಪೋಸಿಟ್ ವರ್ಡ್ ವಿರುದ್ಧ ಪದ ಏನಾಗೋದು, ಶುರು ಮಾಡುವುದು. ಹಾಗಂದರೆ ಸರಿಯಾದ ಉತ್ತರ ಯಾವುದಿದ್ರಲ್ಲಿ? ಆಪ್ಷನ್ ಸಿ ಸ್ಟಾರ್ಟ್. ಓಕೆ, ಎಂಡು, ಕಂಪ್ಲೀಟ್, ಕ್ಲೋಸ್ ಇದೆಲ್ಲ ಫಿನಿಶ್ಗೆ ಒಂದು ಸೇಮ್ ಮೀನಿಂಗ್ನ ಕೊಡುತ್ತೆ. ಕಂಪ್ಲೀಟ್ ಅಂದರೆ ಮುಗಿಯೋದು, ಮುಕ್ತಾಯ ಈ ಥರದ ಮೀನಿಂಗೇ ಕೊಡುತ್ತೆ. ಸಿ ಅಂದರೆ ಸ್ಟಾರ್ಟ್ ಅಂದರೆ ಶುರು ಮಾಡುವುದು. ನೆಕ್ಸ್ಟ್ ಕ್ವೆಶನ್ನ ನೋಡೋಣ. Joshi leaves his sister in a small village. The other gender of the underlined word is. ಅಂದರೆ ಜೋಶಿ ಇದೊಂದು ಸೆಂಟೆನ್ಸ್ ಕೊಟ್ಟಿದ್ದಾರಲ್ಲ, ಅದರಲ್ಲಿ ಅಂಡರ್ಲೈನ್ ವರ್ಡ್ ಯಾವುದು? ಸಿಸ್ಟರ್. ಇದರ ಅದರ್ ಜೆಂಡರ್ ಅಂದರೆ ಅದರ ಒಂದು ಇದು ಫೆಮಿನೈನ್ ಇದೆ ಅಂದರೆ ಮಸ್ಕುಲೈನ್ ಫಾರ್ಮಲ್ಲಿ ಯಾವುದಾಗುತ್ತೆ? ಮಸ್ಕುಲೈನಲ್ಲಿ ಏನಂತಾರೆ? ಜೆಂಡರ್, ಲಿಂಗ ಬದಲಾವಣೆಯನ್ನು ಮಾಡಬೇಕಿಲ್ಲಿ. ಇದು ಸ್ತ್ರೀಲಿಂಗದಲ್ಲಿದೆ ಅಂದರೆ ಫೆಮಿನೈನ್ ಜೆಂಡರ್. ಇದ್ರದ್ದು ಮಸ್ಕುಲೈನ್ ಜೆಂಡರಲ್ಲಿ ಹೇಳಬೇಕು. ಆಪ್ಷನ್ ಎ ಫಾದರ್, ಬಿ ಬ್ರದರ್, ಸಿ ಮದರ್, ಡಿ ಡಾಟರ್. ಸಿಸ್ಟರ್ ಅಂದರೆ ಅಕ್ಕ ಅಥವಾ ತಂಗಿ. ಅದನ್ನು ಅದರ್ ಜೆಂಡರ್ ಅಂದರೆ ಪುಲ್ಲಿಂಗದಲ್ಲಿ ಹೇಳಬೇಕಂದ್ರೆ ತಮ್ಮ ಅಥವಾ ಅಣ್ಣ. ಅದಕ್ಕೆ ಆಪ್ಷನ್ ಯಾವುದು? ಆಪ್ಷನ್ ಬಿ ಬ್ರದರ್. ನೆಕ್ಸ್ಟ್ ಕ್ವೆಶನ್, ಟೈಗರ್, ಡಾಗ್, ಲಯನ್, ಬೇರ್. The word that does not belongs to the group is ಅಂದರೆ ಗುಂಪಿಗೆ ಸೇರದ ಪದ. ಆಪ್ಷನ್ ಎ ಡಾಗ್, ಬಿ ಬಿಯರ್, ಸಿ ಲಯನ್, ಡಿ ಟೈಗರ್. ಹುಲಿ, ನಾಯಿ, ಸಿಂಹ, ಕರಡಿ ಇವಿಷ್ಟರಲ್ಲಿ ಯಾವುದು ಗುಂಪಿಗೆ ಸೇರದ ಪದ ಅಂತ ನೋಡಿದ್ರೆ ಆಪ್ಷನ್ ಎ ಡಾಗ್, ಯಾಕಂದರೆ ಅದು ಸಾಕು ಪ್ರಾಣಿ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶನ್ನ ನೋಡೋಣ. ವಾಟ್ ಡು ವಿ ಸೇ ವೆನ್ ಸಮ್ ಒನ್ ಹೆಲ್ಪ್ಸ್ ಅಸ್? ಯಾರಾದರೂ ನಮಗೆ ಸಹಾಯ ಮಾಡಿದಾಗ ನಾವು ಏನಂತ ಹೇಳ್ತೀವಿ? ಆಪ್ಷನ್ ಎ ಗ್ಲಾಡ್ ಟು ಮೀಟ್ ಯು, ಆಪ್ಷನ್ ಬಿ ಹೆಲೋ ಹೌ ಆರ್ ಯು, ಸಿ ಪ್ಲೀಸ್ ಫಾರ್ಗಿವ್ ಮೀ, ಡಿ ಥ್ಯಾಂಕ್ ಯು ವೆರಿ ಮಚ್. ಒಂದೊಂದರ ಮೀನಿಂಗ್ ಏನಾಗುತ್ತೆ ಅಂತ ನೋಡೋಣ. ಆಪ್ಷನ್ ಎ ಗ್ಲಾಡ್ ಟು ಮೀಟ್ ಯು ಅಂದರೆ ನಿಮ್ಮನ್ನು ಮೀಟ್ ಮಾಡಲಿದ್ದಕ್ಕೆ, ಭೇಟಿಯಾಗಿದ್ದಕ್ಕೆ ಖುಷಿ ಆಯಿತು. ಬಿ ಹೆಲೋ ಹೌ ಆರ್ ಯು ಅಂದರೆ ಹೆಲೋ ಹೇಗಿದ್ದೀರಾ. ಸಿ ಪ್ಲೀಸ್ ಫಾರ್ಗಿವ್ ಮೀ, ಸ್ಪೆಲ್ಲಿಂಗ್ ರಾಂಗ್ ಇದೆ, FOE ಅಲ್ಲ FORGIVE. ಪ್ಲೀಸ್ ಫಾರ್ಗಿವ್ ಮೀ ಅಂದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಡಿ ಥ್ಯಾಂಕ್ ಯು ವೆರಿ ಮಚ್ ಅಂದರೆ ತುಂಬ ಧನ್ಯವಾದಗಳು ಅಂತ ಅರ್ಥ. ಈಗ ಯಾರಾದರೂ ನಮಗೆ ಸಹಾಯ ಮಾಡಿದಾಗ ಏನು ಹೇಳ್ತೀವಿ? ಧನ್ಯವಾದಗಳು ಅಲ್ವಾ? ಸೊ ಸರಿಯಾದ ಆಪ್ಷನ್ ಡಿ ಥ್ಯಾಂಕ್ ಯು ವೆರಿ ಮಚ್. ದ ಸೈಲೆಂಟ್ ಲೆಟರ್ ಇನ್ ದ ವರ್ಡ್ ನೈಫ್. ನೈಫ್ ಅಂದ್ರೇನು? ಚಾಕು. ಇದರಲ್ಲಿ ಯಾವ ಲೆಟರ್ ಸೈಲೆಂಟ್ ಆಗಿದೆ? ಆಪ್ಷನ್ ಎ ಇ, ಬಿ ಕೆ, ಸಿ ಎನ್, ಡಿ ಐ. ಇದರಲ್ಲಿ ಸೈಲೆಂಟ್ ಆಗಿರುವಂತಹ ಲೆಟರ್ ಆಪ್ಷನ್ ಬಿ ಕೆ. ಕೆ ಅನ್ನೋ ಲೆಟರ್ ಸೈಲೆಂಟ್ ಆಗಿದೆ. ನೈಫ್ ಅನ್ನುವಾಗ ಕೆ ನೈಫ್ ಅನ್ನೋಂಗಿಲ್ಲ, ನಾವು ನೈಫ್ ಅಂತ ಕರಿತೀವಿ. ಕೆ ಅಲ್ಲಿ ಸೈಲೆಂಟ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ದ ಕರೆಕ್ಟ್ ಸ್ಪೆಲ್ಡ್ ವರ್ಡ್ ಈಸ್. ಈ 4 ಆಪ್ಷನ್, ಟುಮಾರೋ ಅನ್ನೋದನ್ನು ಈ 4 ಆಪ್ಷನಲ್ಲಿ ಬೇರೆ ಬೇರೆ ಸ್ಪೆಲ್ಲಿಂಗ್ ನಲ್ಲಿ ಇದೆ. ಸೊ ಸರಿಯಾದ ಸ್ಪೆಲ್ಲಿಂಗ್ ಯಾವುದು ಟುಮಾರೋದು ಅಂತಂದರೆ ಆಪ್ಷನ್ ಸಿ TOMORROW, ಟುಮಾರೋ. ಮುಂದಿನ ಪ್ರಶ್ನೆ, ಪ್ರೀತಮ್ ಗೋಸ್ ಟು ಸ್ಕೂಲ್ ಬೈ ಬಸ್. ದ ಅಪ್ರೋಪ್ರಿಯೇಟ್ ಕ್ವೆಶನ್ ಟು ಬಿ ಫ್ರೇಮ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ ಆಸ್ ಆನ್ಸರ್ ಈಸ್. ಅಂದರೆ ಪ್ರೀತಮ್ ಬಸ್ನಲ್ಲಿ ಶಾಲೆಗೆ ಹೋಗ್ತಾನೆ ಅಂತ ಇದೆ. ಇಲ್ಲಿ ಅಂಡರ್ಲೈನ್ಡ್ ವರ್ಡ್ಸ್ ಯಾವುದು? ಬೈ ಬಸ್. ಈಗ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಬೈ ಬಸ್ ಅಂದರೆ
ಬಸ್ಸಿಂದ ಅನ್ನೋದು ಆನ್ಸರ್ ಬರೋ ಥರ ಯಾವ ಕ್ವೆಶನ್ ಇಲ್ಲಿ ಕೆಳಗಡೆ ಇದೆ, ಈ ಯಾವ ಕ್ವೆಶನ್ಗೆ ಆನ್ಸರ್ ಬೈ ಬಸ್ ಅಂತ ಬರುತ್ತೆ ಅಂತ ನೋಡೋದು. ಆಪ್ಷನ್ ಎ ಹೂ ಗೋಸ್ ಟು ಸ್ಕೂಲ್. ಹೂ ಗೋಸ್ ಟು ಸ್ಕೂಲ್ ಅಂದ್ರೇನು? ಯಾರು ಶಾಲೆಗೆ ಹೋಗ್ತಾರೆ, ಯಾರು? ಪ್ರೀತಮ್. ನಮ್ಗೆ ಆನ್ಸರ್ ಬೈ ಬಸ್ ಬೇಕು, ಬಟ್ ಇಲ್ಲಿ ಪ್ರೀತಮ್ ಅನ್ನೋ ಆನ್ಸರ್, ಸೊ ಇದು ರಾಂಗ್ ಆನ್ಸರ್. ಆಪ್ಷನ್ ಬಿ ವೈ ಡಸ್ ಪ್ರೀತಮ್ ಗೋಸ್ ಟು ಸ್ಕೂಲ್. ವೈ ಅಂದ್ರೇನು? ಯಾಕೆ. ಸೊ ಯಾಕೆ ಪ್ರೀತಮ್ ಶಾಲೆಗೆ ಹೋಗ್ತಾನೆ, ಅದು ಕೂಡ ಬೈ ಬಸ್ ಅನ್ನೋದು ಆನ್ಸರ್ ಬರಲ್ಲ, ಸೊ ಇದು ರಾಂಗ್ ಆನ್ಸರ್. ವೇರ್ ಡಸ್ ಪ್ರೀತಮ್ ಗೋ. ವೇರ್ ಅಂದರೆ ಎಲ್ಲಿ ಪ್ರೀತಮ್ ಹೋಗ್ತಾನೆ, ಇದು ಕೂಡ ಅವನು ಶಾಲೆಗೆ ಹೋಗೋದು, ಅದಕ್ಕೆ ನಮ್ಗೆ ಆನ್ಸರ್ ಬೇಕಾಗಿರೋದು ಬೈ ಬಸ್, ಸೊ ಇದು ಕೂಡ ಆನ್ಸರ್ ಅಲ್ಲ. ಲಾಸ್ಟ್ ಆಪ್ಷನ್ ಹೌ ಡಸ್ ಪ್ರೀತಮ್ ಗೋ ಟು ಸ್ಕೂಲ್. ಹೇಗೆ ಹೋಗ್ತಾನೆ, ಆನ್ಸರ್ ಬೈ ಬಸ್. ಬಸ್ಸಿಂದ ಹೋಗ್ತಾನೆ, ಶಾಲೆ ಹೇಗೆ ಹೋಗ್ತಾನೆ, ಬಸ್ಸಲ್ಲಿ. ಸೊ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಡಿ, ಬೈ ಹೌ ಡಸ್ ಪ್ರೀತಮ್ ಗೋ ಟು ಸ್ಕೂಲ್. ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಓಕೆ, ರೀಡ್ ದ ಗಿವನ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ ದ್ಯಾಟ್ ಫಾಲೋಸ್. ಇಲ್ಲಿ ಕೊಟ್ಟಿರುವಂತಹ ಪ್ಯಾಸೇಜ್ ಇನ್ನಿಷ್ಟು ಓದಬೇಕು, ಓದಿ ಕೆಳಗೆ ಕೊಟ್ಟಿರುವಂತಹ ಒಂದು ಕ್ವೆಶನ್ಗೆ ನಾವು ಆನ್ಸರ್ ಮಾಡಬೇಕಾಗತ್ತೆ. ಸೊ ಪ್ಯಾಸೇಜ್ ಓದೋಣ ಈಗ. ಸನ್ನಿ ಈಸ್ ಆ್ಯನ್ ಇಂಟೆಲಿಜೆಂಟ್ ಬಾಯ್. He is only 10 years old. He likes music very much. He wants to be a musician. He is a good piano player. He plays piano in his free time. ಸನ್ನಿ ಅನ್ನೊಬ್ಬನು ಇಂಟೆಲಿಜೆಂಟ್ ಹುಡುಗ, ಅವನಿಗೆ 10 ವರ್ಷ. ಅವನಿಗೆ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ, ಅವನಿಗೆ ಮ್ಯೂಸಿಷಿಯನ್ ಆಗಬೇಕನ್ನೋದು ಆಸೆ. ಓಕೆ, ಅವನು ಒಳ್ಳೆ ಪಿಯಾನೋ ಪ್ಲೇಯರ್, ಪಿಯಾನೋನ ಚೆನ್ನಾಗಿ ನುಡಿಸ್ತಾನೆ. ಆ್ಯಂಡ್ ಹಿ ಪ್ಲೇಸ್ ಪಿಯಾನೋ. ಅವ್ನು ಫ್ರೀ ಟೈಮಲ್ಲಿ ಜಾಸ್ತಿ ಪ್ಲೇ ಮಾಡೋದು ಯಾವುದು? ಪಿಯಾನೋನ ಅವ್ನು ಜಾಸ್ತಿ ಅವ್ನು ಫ್ರೀ ಟೈಮಲ್ಲಿ ನುಡಿಸ್ತಾನೆ ಅಂತ ಇದೆ. ಸೊ ಇಲ್ಲಿ ಕ್ವೆಶನ್ ಏನು ಕೇಳಿದ್ದಾರೆ ಅಂತಂದರೆ, ಸನ್ನಿ ಈಸ್ ಅ ಗುಡ್ ಆ್ಯಟ್ ಪ್ಲೇಯಿಂಗ್. ಎದರಲ್ಲಿ ಅವನು ಯಾವ ಒಂದು ಇದರಲ್ಲಿ ಅವನು ಪ್ಲೇ ಮಾಡ್ತಾನೆ ಚೆನ್ನಾಗಿ ಅಂತ ಇದೆ. ಸೊ ಆಪ್ಷನ್ ಎ ಪಿಯಾನೋ, ಬಿ ಗಿಟಾರ್, ಸಿ ಫ್ಲ್ಯೂಟ್, ಡಿ ವಯಲಿನ್. ಸೊ ಯಾವುದು ಇದರಲ್ಲಿ ಏನು ಚೆನ್ನಾಗಿ ನುಡಿಸ್ತಾನೆ ಅವನು? ದಟ್ ಈಸ್ ಆಪ್ಷನ್ ಎ ಪಿಯಾನೋ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವೆಶನ್, ಐ ಪ್ಲೇ ಡ್ಯಾಶ್ ಮೈ ಫ್ರೆಂಡ್ಸ್. ಇಲ್ಲಿ ಸುಟೇಬಲ್ ವರ್ಡ್ನ ಹಾಕಬೇಕು. ದ ಸುಟೇಬಲ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್ ಐ ಪ್ಲೇ, ಎ ಫ್ರಾಮ್, ಬಿ ಟು, ಸಿ ವಿತ್, ಡಿ ಆಫ್. ಐ ಪ್ಲೇ ವಿತ್ ಮೈ ಫ್ರೆಂಡ್ಸ್. ನನ್ನ ಸ್ನೇಹಿತರ ಜೊತೆಗೆ ಆಡ್ತೀನಿ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಲಕ್ಷ್ಮೀಬಾಯಿ ವಾಸ್ ದ ಕ್ವೀನ್ ಆಫ್ ಝಾನ್ಸಿ. ದ ಅಂಡರ್ಲೈನ್ ವರ್ಡ್ಸ್ ಆರ್. ಲಕ್ಷ್ಮೀಬಾಯಿ ಅನ್ನೋದು ಏನಿಲ್ಲಿ? ಲಕ್ಷ್ಮೀಬಾಯಿ ಝಾನ್ಸಿಯ ರಾಣಿ ಅಂತ ಹೇಳ್ತಾರೆ ಅಂತ ಇದೆ ಇದರಲ್ಲಿ ಮೀನಿಂಗ್. ಇಲ್ಲಿ ಅಂಡರ್ಲೈನ್ ವರ್ಡ್ ಮಾಡಿರೋದು ಯಾವುದು? ಲಕ್ಷ್ಮೀಬಾಯಿ. ಇದೇನಿದು ಅಂತ ನೋಡಿದ್ರೆ ಆಪ್ಷನ್ ಎ ವರ್ಬ್ಸ್, ಬಿ ನೌನ್ಸ್, ಸಿ ಪ್ರನೌನ್ಸ್, ಡಿ ಅಡ್ಜೆಕ್ಟಿವ್ಸ್. ಆನ್ಸರ್ ಏನು? ಇದು ನಾಮಪದ ಅಲ್ವಾ, ಸೊ ಅದೇನು ಆನ್ಸರ್? ಆಪ್ಷನ್ ಬಿ ನೌನ್ಸ್. ಓಕೆ, ನೆಕ್ಸ್ಟ್ ಕ್ವೆಶನ್, ಮೈ ಫ್ರೆಂಡ್ ಡ್ಯಾಶ್ ಟು ಮೈಸೂರ್ ಲಾಸ್ಟ್ ವೀಕ್. ದ ಕರೆಕ್ಟ್ ಪಾಸ್ಟ್ ಫಾರ್ಮ್ ಆಫ್ ದ ವರ್ಬ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್. ಇಲ್ಲಿ ಯಾವುದು? ಮೈ ಫ್ರೆಂಡ್ ಡ್ಯಾಶ್ ಟು ಮೈಸೂರ್ ಲಾಸ್ಟ್ ವೀಕ್ ಅಂದರೆ ಕಳೆದ ವಾರದಲ್ಲಿ ಮೈಸೂರಿಗೆ ಹೋಗಿದ್ದಾರೆ ಅಂತ ಹೇಳಬೇಕಿಲ್ಲಿ. ಹೋಗಿದ್ದಾರೆ ಪಾಸ್ಟ್ ಫಾರ್ಮಲ್ಲಿ ಯಾವುದು? ಆಪ್ಷನ್ ಎ ವೆಂಟ್, ಬಿ ಗೋ, ಸಿ ಗೋಸ್, ಡಿ ಗಾನ್. ಸೊ ಇಲ್ಲಿ ಪಾಸ್ಟ್ ಫಾರ್ಮಲ್ಲಿ ಇರೋದು ಯಾವುದು? ಆಪ್ಷನ್ ಎ ವೆಂಟ್. ಮೈ ಫ್ರೆಂಡ್ ವೆಂಟ್ ಟು ಮೈಸೂರ್ ಲಾಸ್ಟ್ ವೀಕ್. ಗೋ, ವೆಂಟ್, ಗಾನ್ ಇದು ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ನ ಹೇಳುತ್ತೆ. ಓಕೆ, ಗೋ ಅನ್ನೋದು ಪ್ರೆಸೆಂಟ್, ಗಾನ್ ಅನ್ನೋದು ಫ್ಯೂಚರ್ ಅಲ್ವಾ. ಎ ವೆಂಟ್ ಏನಾಗುತ್ತೆ? ಪಾಸ್ಟ್ ಫಾರ್ಮಲ್ಲಿ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ನ ನೋಡೋಣ. ದ ಗರ್ಲ್ ಟುಕ್ ದ ಬೇಬಿ ಇನ್ ಹರ್ ಆರ್ಮ್ಸ್. ಅವಳು ತೋಳಲ್ಲಿ ಮಗುನ ತಗೊಂಡ್ಲು, ಬೇಬಿನ ತಗೊಂಡ್ಲು. ದ ಪ್ಲೂರಲ್ ಫಾರ್ಮ್ ಆಫ್ ದ ಅಂಡರ್ಲೈನ್ ವರ್ಡ್ ಈಸ್. ಅಂಡರ್ಲೈನ್ ವರ್ಡ್ ಯಾವುದು? ಅಡ್ಗೆರೆ ಎಳೆದಂಥ ವರ್ಡ್ ಯಾವುದು ಶಬ್ದ? ಬೇಬಿ. ಈ ಬೇಬಿಯ ಪ್ಲೂರಲ್ ಫಾರ್ಮ್, ಬಹುವಚನ ರೂಪ, ಪ್ಲೂರಲ್ ಅಂದರೆ ಬಹುವಚನ ರೂಪ ಯಾವುದು? ಬೇಬೀಸ್, ಎಲ್ಲ ಬೇಬೀಸ್ ಪ್ರೊನೌನ್ಸ್ನಲ್ಲೇ ಕೊಟ್ಟಿದ್ದಾರೆ, ಬಟ್ ಸರಿಯಾದ ಸ್ಪೆಲ್ಲಿಂಗ್ ಯಾವುದು? ಆಪ್ಷನ್ ಡಿ, BABIES, ಬೇಬೀಸ್.
Okay, next question. Useful, us, to, are animals. The meaningful sentence that can be formed by rearranging the jumbled words is. ಇಲ್ಲೆಲ್ಲ ಜಂಬಲ್ಡ್ ಮಾಡಿ ಕೊಟ್ಟಿದ್ದಾರೆ, ಉಲ್ಟಾ ಪಲ್ಟಾ ಕೊಟ್ಟಾರೆ ವರ್ಡ್ಸ್ನ. ಅದನ್ನು ಸೀದಾ ಬರೆದು ಸರಿಯಾದ ಒಂದು ಸೆಂಟೆನ್ಸ್ನ ಫಾರ್ಮ್ ಮಾಡಬೇಕು. ಆಪ್ಷನ್ ಎ, ಎನಿಮಲ್ಸ್ ಆರ್ ಯೂಸ್ಫುಲ್ ಟು ಅಸ್. ಆಪ್ಷನ್ ಬಿ, ಯೂಸ್ಫುಲ್ ಟು ಅಸ್ ಎನಿಮಲ್ಸ್ ಆರ್. ಸಿ, ಎನಿಮಲ್ಸ್ ಯೂಸ್ಫುಲ್ ಟು ಅಸ್ ಆರ್. ಡಿ, ಯೂಸ್ಫುಲ್ ಟು ಅಸ್ ಆರ್ ಎನಿಮಲ್ಸ್. ಸೊ ಸರಿಯಾದ ಉತ್ತರ ಎನಿಮಲ್ಸ್ ಆರ್ ಯೂಸ್ಫುಲ್ ಟು ಅಸ್. ಎನಿಮಲ್ಸ್ ನಮಗೆ ತುಂಬ ಯೂಸ್ಫುಲ್. ನೆಕ್ಸ್ಟ್ ಪ್ರಶ್ನೆ. And blown by all the winds that pass, and wet with all the showers, she walks among the meadow and eats the meadow flowers. The word that is rhyming with the word pass. ಈ ಪಾಸ್ಗೆ ರೈಮಿಂಗ್ ವರ್ಡ್ ಅಂದರೆ ಪ್ರಾಸಪದ ಯಾವುದು? ಆಪ್ಷನ್ ಎ ಮಿಸ್, ಬಿ ಫಸ್ ಅಥವಾ ಫಸ್ ಅಂತ ಬರುತ್ತೆ, ಸಿ ಗ್ರಾಸ್, ಡಿ ಬ್ಲೆಸ್. ಪಾಸ್, ಗ್ರಾಸ್. ಓಕೆ, ಸೊ ಇಲ್ಲಿ ಸರಿಯಾದ ಪ್ರಾಸಪದ ಯಾವುದು? ಪಾಸ್ಗೆ ಗ್ರಾಸ್ ಆಗಿರುತ್ತೆ. ಓಕೆನಾ? ಪ್ರಾಸಪದ ಸರಿಯಾಗಿ ಅದೇ ಥರನೇ ಪ್ರೊನೌನ್ಸ್ ಆಗ್ತಿರಬೇಕು. ಇಲ್ಲಿ ಪಾಸ್, ಮಿಸ್ ಅನ್ನೋಕ್ಕೆ ಬರಲ್ಲ. ಆಯಿತಾ? ಈಗ ನಾವು ಕನ್ನಡದಲ್ಲಿ ಅಕ್ಕ ಪಕ್ಕ ಅಂತ ಹೇಗೆ ಹೇಳ್ತೀವಲ್ಲ, ಅದೇ ಥರ ಇದರಲ್ಲಿ ಇಂಗ್ಲೀಷ್ನಲ್ಲಿ ರೈಮಿಂಗ್ ವರ್ಡ್ಸ್ ಕೂಡ ಸೇಮ್ ಅದೇ ಥರನೇ ಬರುತ್ತೆ. ಪಾಸ್, ಗ್ರಾಸ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಯು ಹ್ಯಾವ್ ಟು accept ದಿಸ್ ಆಫರ್. accept ದ ಕರೆಕ್ಟ್ ಮೀನಿಂಗ್ ಆಫ್ ದ ಅಂಡರ್ಲೈನ್ ವರ್ಡ್ ಈಸ್. ಈ ಆಫರ್ನ ನೀವು accept ಮಾಡ್ಕೋಬೇಕು. ಇದರಲ್ಲಿ ಅಂಡರ್ಲೈನ್ ವರ್ಡ್ ಯಾವುದು? accept. ಇದರ ಒಂದು ಸರಿಯಾದ ಇದರ ಮೀನಿಂಗ್ ಏನು ಅಂತ ಕೇಳ್ತಿದ್ದಾರೆ. ಎ ರೆಫ್ಯೂಸ್, ಬಿ ರಿಜೆಕ್ಟ್, ಸಿ ಅಪೋಸ್, ಡಿ ಅಗ್ರಿ. ಇಲ್ಲಿ ಆಕ್ಸೆಪ್ಟ್ ಅಂದ್ರೇನು? ಒಪ್ಕೋಬೇಕು ಅಲ್ವಾ? ಸೊ ರೆಫ್ಯೂಸ್ ಅಂದ್ರೇನು? ಬೇಡ, ಅದು ನಿರಾಕರಿಸೋದು ಅಂತ ಅರ್ಥ. ಬಿ ಅಂದರೆ ಅದು ಕೂಡ ರಿಜೆಕ್ಟ್, ನಿರಾಕರಿಸೋದು. ಸಿ ಅಪೋಸ್ ಅಂದರೆ ಅದನ್ನ ವಿರುದ್ಧ ಮಾಡೋದು ಅಥವಾ ನಿರಾಕರಿಸೋದು ಅಂತ ಆಗುತ್ತೆ. ಸೊ ಡಿ ಅಗ್ರಿ ಅಂದ್ರೇನು? ಒಪ್ಕೊಳ್ಳೋದು. ಸೊ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ ಅಗ್ರಿ. ನೆಕ್ಸ್ಟ್ ಕ್ವೆಶನ್. ಇನ್ ದ ಗಿವನ್ ಪಿಕ್ಚರ್ ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಡ್ಯಾಶ್. ಇಲ್ಲಿ ಕೊಟ್ಟಿದ್ದಾರೆ, ಇದು ಯಾವ ಚಿತ್ರ, ಏನು ಆಟ ಆಡ್ತಿದ್ದಾರೆ ಇದರಲ್ಲಿ ಅಂತ ನೋಡಿದ್ರೆ, ಎ ಕ್ರಿಕೆಟ್, ಬಿ ಫುಟ್ಬಾಲ್, ಸಿ ವಾಲಿಬಾಲ್, ಡಿ ಥ್ರೋಬಾಲ್. ಏನು ಆಡ್ತಿದ್ದಾರೆ ಅಲ್ಲಿ? ಅವ್ರು ಆಡ್ತಿರೋದು ಫುಟ್ಬಾಲ್. ಸೊ ದ ರೈಟ್ ಆನ್ಸರ್ ಈಸ್ ಬಿ ಫುಟ್ಬಾಲ್. ಸೊ ಆದರ್ಶ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಅವ್ರು ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಮತ್ತು ವಿಜ್ಞಾನ ಗಣಿತದ ಇದರಲ್ಲೆಲ್ಲ ಏನು ಮಾಡ್ತಾರೆ, 16 ಕ್ವೆಶನ್ಸ್ನ ಮಾತ್ರ ಇಡ್ತಾರೆ. ಸೊ ಇದಾಗಿತ್ತು ಇವತ್ತಿನ ಇಂಗ್ಲೀಷ್ ಕ್ವೆಶನ್ ಪೇಪರ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕನ್ನಡ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ವೆಶನ್ಸ್ ಯಾವುದು ಪರಿಸರ ಆಗಿರ್ಬೋದು, ಗಣಿತ ಆಗಿರ್ಬೋದು, ಇವನ್ನೆಲ್ಲ ನೆಕ್ಸ್ಟ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆಲ್ಲ ಕ್ವೆಶನ್ ಪೇಪರ್ ಬಂದ ಕಡೆ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.